ನಮ್ಮ ನಮ್ಮ ಹೆಬ್ಬೆಟ್ಟು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದಿಂದ ದೇವರು ನಮ್ಮ ಹೃದಯದಲ್ಲಿ ಇರ್ತಾನಂತೆ. ಸಮಗ್ರ ಮಹಾಭಾರತದ ಸಾರವನ್ನ 81 ಪದ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಸಮಸ್ತ ಜಗತ್ತಿನ ಎಲ್ಲ ಆಗುಹೋಗುಗಳು ಕೂಡ ನಿಯಮನ ಮಾಡ್ತಕ್ಕಂಥದ್ದು ಯಾವುದು? ಪರಮಾತ್ಮನ ಕೈಯಲ್ಲಿರೋ ಚಕ್ರ. ಏನಿಲ್ವೋ ಕೃಷ್ಣ, ನಿಂದು ಚಕ್ರ ಬೇಕಿತ್ತಲ್ಲ ನನಗೆ ಅಂತ. ಅಷ್ಟೇನಾ? ಅಲ್ಲಿಟ್ಟಿದ್ದೀನಿ ನೋಡಿ ಎಂದ. ನಾವು ಮೊಬೈಲ್ ಇಟ್ಟಿರ್ತೀವಲ್ಲ, ಹಂಗಿಟ್ಟಿದ್ದ ಕೃಷ್ಣ. ಯಾರು ಪರಮಾತ್ಮನ ಕೈಯಲ್ಲಿರೋ ಚಕ್ರದ ಚಿಂತನೆಯನ್ನು ಮಾಡ್ತಾರೆ ಅಂಥವರಿಗೆ ದೇವಲೋಕದ ಮಾರ್ಗ ತೆರೆಯುತ್ತಂತೆ. ಕರಾಳವದನ ನರಸಿಂಹದೇವರ ಶಾಲಗ್ರಾಮ, ಅದನ್ನು ಎಲ್ಲರೂ ಪೂಜೆ ಮಾಡ್ಲಿಕ್ಕೆ ಬರೋಲ್ಲ, ಯತಿಗಳು ಮಾಡಬೇಕಂತೆ, ಗೃಹಸ್ಥರು ಮಾಡಬಾರ್ದು ಅಂತ ಹೇಳಿದೆ. ಯಾವುದು? ಕರಾಳವದನ. ಈ ವೃಷಭಾಸುರನ ಗರುಡನ ಮುಂದೆ ಪರಮಾತ್ಮನ್ ಗರುಡ ಗುಬ್ಬಚ್ಚಿ ಅಂತ ಕಾಣಿಸ್ತಾ ಇತ್ತು. ಅಷ್ಟು ದೊಡ್ಡ ತಯಾರು ಮಾಡ್ಕೊಂಡ್ಬಿಟ್ಟ. ಭಾಗವತದ ಹಿರಿಮೆ ಎಷ್ಟು ಅಂತಂದರೆ, ನಮ್ಮ ಪುರುಷ ರೂಪ ಹೇಗಿದೆ ಅನ್ನೋದನ್ನು ಕೂಡ ಶುಕಾಚಾರ್ಯರು ತಾವು ಪರಿಚಯಿಸ್ತಾರೆ. ಆ ರೂಪ ಹೇಗಿದೆ ಅದು ಅಂತಂದರೆ ಅದನ್ನು ನಮಗೆ ಉಲ್ಲೇಖವನ್ನು ಮಾಡ್ತಾ, ಆ ಭಗವದ್ರೂಪ ಪ್ರಾದೇಶ ಮಾತ್ರಂ ಹೃದಯಂ ಸ್ಮರಂತಂ. ಪ್ರಾದೇಶ ಮಾತ್ರ, ನಮ್ಮ ಹೃದಯದಲ್ಲಿ ದೇವರು ಎಷ್ಟುದ್ದ ಇದ್ದಾನೆ? ಪ್ರಾದೇಶ ಮಾತ್ರಂ. ನಮ್ಮ ನಮ್ಮ ಹೆಬ್ಬೆಟ್ಟು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದಿಂದ ದೇವರು ನಮ್ಮ ಹೃದಯದಲ್ಲಿ ಇರ್ತಾನಂತೆ. ಕೇಚಿತ್ ಸ್ವದೇಹಾಂತಃ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಹೃದಯಂ ಸ್ಮರಂತಂ. ನಮ್ಮ ಹೃದಯದಲ್ಲಿ ಪರಮಾತ್ಮ ಚೋಟುದ್ದ ಇಷ್ಟೇ ರೂಪ ಅಂತೆ ನೋಡಿ ಇರೋದು. ಹೇಗಿದೆ ಆ ರೂಪ ನೋಡಲಿಕ್ಕೆ? ಪ್ರಸನ್ನ ವಕ್ತ್ರಂ, ಮಂದಹಾಸದಿಂದ ದೇವರು ಯುಕ್ತನಾಗಿದ್ದಾನಂತೆ. ಪ್ರಸನ್ನ ವಕ್ತ್ರಂ ರಥಾಂಗಪಾಣಿ. ರಥಾಂಗಪಾಣಿ ಅಂದರೆ ಚಕ್ರಪಾಣಿ. ಹೆಂಗರ್ಥ? ರಥದ ಮುಖ್ಯವಾದ ಅಂಗ ಅದು ಚಕ್ರ. ಆ ಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದಿರೋನು ಯಾರು? ಅದು ಪರಮಾತ್ಮ. ನಮಗೆ ಚಕ್ರ ಅಂದರೆ ಏನು ತಲೆಗೆ ಬರುತ್ತೆ ಅಂದರೆ, ಒಂದು ಗಿರ್ರ ಅಂತ ತಿರುಗೋ ಒಂದು ಚಕ್ರ ಅಂತ ಅನ್ಕೊಂಬಿಟ್ಟಿದ್ದೀವಿ. ಆದರೆ ಮಧ್ವಾಚಾರ್ಯರು ಯಮಕ ಭಾರತ ಅಂತ ಒಂದು ಉದ್ಗ್ರಂಥವನ್ನು ಕೊಟ್ಟಿದ್ದಾರೆ. ಸಮಗ್ರ ಮಹಾಭಾರತದ ಸಾರವನ್ನು 81 ಪದ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅಭೂತಪೂರ್ವವಾದ ಒಂದು ಕಾವ್ಯ. ಅದರಲ್ಲಿ ತಿಳಿಸ್ತಾರೆ, ಚಕ್ರ ಅಂದರೆ ಯಾವುದು ಚಕ್ರ? ಯಸ್ಯ ಕರಾಲೋಲಂ ಚಕ್ರಂ ಕಾಲಃ. ಪರಮಾತ್ಮನ ಕೈಯಲ್ಲಿರೋ ಚಕ್ರ ಅದು ಕಾಲಚಕ್ರ. ಸಮಸ್ತ ಜಗತ್ತಿನ ಎಲ್ಲ ಆಗುಹೋಗುಗಳು ಕೂಡ ನಿಯಮನ ಮಾಡ್ತಕ್ಕಂಥದ್ದು ಯಾವುದು? ಪರಮಾತ್ಮನ ಕೈಯಲ್ಲಿರೋ ಚಕ್ರ. ಅಶ್ವತ್ಥಾಮಾಚಾರ್ಯರಿಗೆ ಕೃಷ್ಣನ ಕೈಯಲ್ಲಿರೋ ಚಕ್ರ ಅಪೇಕ್ಷೆ ಬಂತಂತೆ. ನಾನು ತೊಗೊಂಡ್ಬಿಡ್ಬೇಕು ಆ ಚಕ್ರನ ಹೆಂಗಾದರೂ ಮಾಡಿ ಅಂತ. ಏನು ಮಾಡೋದಂತೆ? ಕೃಷ್ಣ ತಾನು ಬಿಡಾರವನ್ನು ಹೂಡಿದ್ದ ಒಂದು ಕಡೆ. ಅಶ್ವತ್ಥಾಮಾಚಾರ್ಯ ಹೋದರು. ಆಗ ಕೃಷ್ಣ, ಏನಾಚಾರ್ಯ ಬನ್ನಿರಿ ಅಂತ ಬೇಕಾದ ಮಾತಾಡ್ದ. ಆಗ ಕೃಷ್ಣ, ಏನಿಲ್ಲಪ್ಪ ನಿನ್ನ ಹತ್ರ ಒಂದು ಕೇಳಬೇಕು ಅಂತ ಬಂದೆ ಅಂತ. ಬೇಕಾದ ಕೇಳ್ರಿ ಅಂದ ಕೃಷ್ಣ. ಏನಿಲ್ವೋ ಕೃಷ್ಣ, ನಿಂದು ಚಕ್ರ ಬೇಕಿತ್ತಲ್ಲ ನನಗೆ ಅಂತ. ಅಷ್ಟೇನಾ? ಅಲ್ಲಿಟ್ಟಿದ್ದೀನಿ ನೋಡಿ ಎಂದ. ನಾವು ಮೊಬೈಲ್ ಇಟ್ಟಿರ್ತೀವಲ್ಲ, ಹಂಗಿಟ್ಟಿದ್ದ ಕೃಷ್ಣ. ಅಶ್ವತ್ಥಾಮಾಚಾರ್ಯಗೆ ಆನಂದ ಆಗೋಯಿತು. ಕೃಷ್ಣ ಚಕ್ರ ಕೊಟ್ಟ ಅಂತ ತಾವು ಅಂದ್ಕೊಂಡ್ರೆ, ಚಕ್ರ ಎಲ್ಲಿ ಕೊಟ್ಟ? ಕೈ ಕೊಟ್ಟ ಪರಮಾತ್ಮ. ಏನಾದರೂ ಕೂಡ ಚಕ್ರವನ್ನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ವಂತೆ. ಅಷ್ಟೂ ಲೋಕ ವಿಲಕ್ಷಣ ಯಾವುದು? ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಆ ಸುದರ್ಶನ. ನೋಡಿ, ಅದರ ಹೆಸರೇ ಏನು? ಸು, ಸಮೀಚೀನವಾದ ದರ್ಶನ. ಯಾರು ಪರಮಾತ್ಮನ ಕೈಯಲ್ಲಿರೋ ಚಕ್ರದ ದರ್ಶನ ಮಾಡಿಬಿಡ್ತಾರೆ ಅಂಥವರಿಗೆ ಸುದರ್ಶನ ಮಹಾಜ್ವಾಲ ಸೂರ್ಯಕೋಟಿ ಸಮಪ್ರಭಾ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣುರ್ಮಾರ್ಗಂ ಪ್ರದರ್ಶಯ.
ಯಾರು ಪರಮಾತ್ಮನ ಕೈಯಲ್ಲಿರೋ ಚಕ್ರದ ಚಿಂತನೆಯನ್ನು ಮಾಡ್ತಾರೆ ಅಂಥವರಿಗೆ ದೇವಲೋಕದ ಮಾರ್ಗ ತೆರೆಯುತ್ತಂತೆ. ಅಷ್ಟೂ ಮಹಿಮ ಪರಮಾತ್ಮನ ಕೈಯಲ್ಲಿರೋ ಚಕ್ರಕ್ಕೆ. ಇದನ್ನು ನಾವು ಹೇಳಿದ್ದಲ್ಲ. ಒಬ್ಬ ಅಸುರ, ವೃಷಭಾಸುರ ಅಂತ ಒಬ್ಬ ಅಸುರ, ಅವನು 5,000 ವರ್ಷಗಳ ಕಾಲ ಒಂದು ಶಾಲಗ್ರಾಮ ಪೂಜೆಯನ್ನು ಮಾಡಿದ. ಆ ಶಾಲಗ್ರಾಮ ಹೇಗಿತ್ತು? ಕರಾಳವದನ ನರಸಿಂಹದೇವರ ಶಾಲಗ್ರಾಮ. ಅದನ್ನು ಎಲ್ಲರೂ ಪೂಜೆ ಮಾಡಲಿಕ್ಕೆ ಬರೋಲ್ಲ, ಯತಿಗಳು ಮಾಡಬೇಕಂತೆ, ಗೃಹಸ್ಥರು ಮಾಡಬಾರ್ದು ಅಂತ ಹೇಳಿದೆ. ಯಾವುದು? ಕರಾಳವದನ. ಕರಾಳವದನ ಅಂತಂದರೆ ಆ ಶಾಲಗ್ರಾಮದ ಮುಖ ಕೆಳಮುಖ ಮಾಡಿರುತ್ತೆ, ಬಹಳ ಉಗ್ರ ರೂಪ ಅದು. ಅದನ್ನು ವೃಷಭಾಸುರ 5,000 ವರ್ಷಗಳ ಕಾಲ ಪೂಜೆ ಮಾಡಿದ. ಆ ಶಾಲಗ್ರಾಮದಿಂದಲೇ ದೇವರು ಹೊರಗಡೆ ಬಂದಾಗ ವೃಷಭಾಸುರ ಅಂದ, ನನಗೆ ಬ್ರಹ್ಮದೇವರ ಪದವಿ ಬೇಡ, ಇಂದ್ರನ ಆ ಒಂದು ನಾಕಿ ಲೋಕ, ದೇವೇಂದ್ರನ ಸಭೆ ಅದು ಬೇಡ, ಮೋಕ್ಷ ಬೇಡ, ಇದು ಅಂದ್ಬಿಟ್ಟ. ಮತ್ತು ಏನು ಬೇಕು ಅಂದ ಪರಮಾತ್ಮ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂದ. ಅಲ್ಲೋ, ಈ ಅಪೇಕ್ಷೆ ನಿನಗ್ಯಾಕೆ ಬಂತು ಅಂದ ನಮ್ಮ ದೇವರು. ಏನಿಲ್ಲ, ಈ ಋಷಿಮುನಿಗಳೆಲ್ಲ ಮೇಲಿಂದ ಮೇಲೆ ನಿನ್ನ ಪರಾಕ್ರಮದ ಬಗ್ಗೆ ಶ್ಲಾಘನೆ ಮಾಡ್ತಾ ಇರ್ತಾರೆ, ಅದೇನಿದೆಯೋ ಅಂತ ಒಂದು ಸತಿ ನೋಡೋಣ ಅಂತಂದ. ಯಾಕೆ ದೇವರನ್ನು ಸೋಲಿಸ್ಬಿಡೋದು ಅಂತ ಅವನ ತಲೆಯಲ್ಲಿತ್ತು. ಇದ್ದಾಗ ಆಯ್ತಪ್ಪ ಮಾಡೋಣ ಅಂತಂದ ನಮ್ಮ ದೇವರು. ದೇವರಿಗೂ ವೃಷಭಾಸುರನಿಗೂ ಯುದ್ಧ ಪ್ರಾರಂಭ ಆಗೋಯಿತು. ಆ ಕಾಲಕ್ಕೆ ವೃಷಭಾಸುರ ತಾನು ನಾನಾ ಪ್ರಕಾರವಾದಂತಹ ಹಾವಭಾವಂತ ತೋರ್ತಾ ಬಂದಿದ್ದಾನೆ. ದೇವರು ಖಡ್ಗವನ್ನು ಹಿಡಿದಂತೆ, ವೃಷಭಾಸುರನು ಒಂದು ಖಡ್ಗ ಹಿಡಿದ್ಬಿಟ್ಟ. ಪರಮಾತ್ಮ ಗರುಡಾರೂಢನಾಗಿ ಬಂದ. ಇಷ್ಟೇನಾ ಅಂದ ಯಾರು? ವೃಷಭಾಸುರ. ತಾನೊಂದು ಕೃತಕವಾದ ಗರುಡನನ್ನು ನಿರ್ಮಾಣ ಮಾಡಿದ. ಈ ವೃಷಭಾಸುರನ ಗರುಡನ ಮುಂದೆ ಪರಮಾತ್ಮನ ಗರುಡ ಗುಬ್ಬಚ್ಚಿ ಅಂತ ಕಾಣಿಸ್ತಾ ಇತ್ತು. ಅಷ್ಟು ದೊಡ್ಡ ತಯಾರು ಮಾಡ್ಕೊಂಡ್ಬಿಟ್ಟ. ಪರಮಾತ್ಮ ಗದಾಪಾಣಿ ಆದ. ಅವನು ಹೀಗಂದ, ಗದೆ ಬಂದ್ಬಿಡ್ತು. ಇಬ್ಬರೂ ಯುದ್ಧವನ್ನು ಮಾಡ್ತಾ ಇದ್ದರೆ ಒಂದು ಸತಿ ಸ್ವಯಂ ಪರಮಾತ್ಮನೇ ಸಾಧು ಸಾಧು ಅನ್ನಂತೆ. ಭಲ ಭಲ, ಏನು ಯುದ್ಧ ಮಾಡ್ತೀವೋ ವೃಷಭಾಸುರ, ಭಲ ಅಂದನಂತೆ. ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಬ್ಬೆರಗಾಗ್ಬಿಟ್ರಂತೆ. ಪರಮಾತ್ಮ ಯಾವ ಯಾವ ಠಾವಿಯಿಂದ ತಾನು ಯುದ್ಧವನ್ನು ಪ್ರಕಟ ಮಾಡ್ತಾ ಇದ್ನೋ ಅದರಂತೆ ವೃಷಭಾಸುರ ಮಾಡಿದ್ನಂತೆ. ಮಾಡಿದಾಗ ಏನೇನು ಆಯುಧವನ್ನು ಪರಮಾತ್ಮ ಧಾರಣೆ ಮಾಡಿದ, ಮರುಕ್ಷಣಕ್ಕೆ ವೃಷಭಾಸುರನ್ನು ತಾನು ಧಾರಣೆ ಮಾಡಿಬಿಡ್ತಿದ್ದ. ಕೊನೆಯದಾಗಿ ಪರಮಾತ್ಮ ಏನು ಮಾಡ್ದ? ರೇ ರಾಕ್ಷಸವರ್ಯಾನ್, ಈಗ ನೋಡು ಅಂತಂದ. ಚಕ್ರಪಾಣಿ ಆಗ್ಬಿಟ್ಟ ಪರಮಾತ್ಮ. ಯಾವಾಗ ನಮ್ಮ ದೇವರು ಚಕ್ರಪಾಣಿ ಆದ, ವೃಷಭಾಸುರನು ಕೈ ಹೀಗನ್ನೋದು, ಕೈಯಲ್ಲಿ ಒಂದು ಚಕ್ಲಿ ಸುತ್ಕೊಂಡ್ಬಂದ್ಬಿಡೋದು, ಹಾಗೇನಾರು ಪ್ರಯತ್ನ ಪಟ್ನ ಒಂದಂತ ಕಾರ್ಯ ಮಾಡಲಿಲ್ವಂತೆ. ಕೇಶವಾನಂತ ಗೋವಿಂದ ಹಿಂಗೆ ಪರಮಾತ್ಮನ ಸ್ತೋತ್ರ ಮಾಡ್ತಾ ದೇವರ ಪಾದವನ್ನು ಹಿಡಿದ್ಬಿಟ್ನಂತೆ. ನಮ್ಮ ದೇವರು ಕೇಳಿದ, ಯಾಕೋ ಪ್ರಯತ್ನ ಪಡಲಿಲ್ಲ, ಚಕ್ರ ಬರುತ್ತೋ ಇಲ್ವೋ ಅಂತಂದರೆ ಆಗ ವೃಷಭಾಸುರ ಅಂದ, ಸ್ವಾಮಿ ಅದು ಲೋಕ ವಿಲಕ್ಷಣನು, ಅಶ್ವತ್ಥಾಮಾಚಾರ್ಯರು ಅದನ್ನು ಎತ್ತಿ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತಂದರೆ ನನ್ನಂಥ ಒಬ್ಬ ಅಸುರನ ಕೈಗೆ ಅದು ಬರ್ತಕ್ಕಂತಹ ಪದಾರ್ಥನ, ಆದ್ದರಿಂದ ಅದು ಬರ್ತಕ್ಕಂಥದ್ದಲ್ಲ ಸ್ವಾಮಿ, ಅದು ಲೋಕ ವಿಲಕ್ಷಣ, ಅದಿರ್ತಕ್ಕಂಥದ್ದು ಕೇವಲ ನಿನ್ನ ಹಸ್ತದಲ್ಲಿ. ನನಗೆ ಹೆಮ್ಮೆ ಇದೆ ಎಂದ ವೃಷಭಾಸುರ. ಯಾಕೆ ಎಂದ ಪರಮಾತ್ಮ, ನಿನ್ನ ಆ ಚಕ್ರದಿಂದ ನನ್ನನ್ನು ಸಂಹಾರ ಮಾಡ್ತೀಯಲ್ಲ, ಆ ಚಕ್ರದ ಸ್ಪರ್ಶ ಆಗತ್ತಲ್ಲ, ನನಗೆ ಉತ್ತಮವಾದ ಗತಿ ಆಗ್ತದೆ ಅಂತ ಅಂದ್ಬಿಟ್ಟ ಅವನು. ಅಷ್ಟು ಮಹಿಮಾ ಯಾವುದಕ್ಕೆ? ಪರಮಾತ್ಮನ ಚಕ್ರಕ್ಕೆ. ನೋಡ್ರಿ, ಈ ವಿಷಯ ತಗೊಂಡ್ರು ಯಾರು? ನಮ್ಮ ಶುಕಾಚಾರ್ಯರು. ರಥಾಂಗ ಪಾಣಿ. ಪರೀಕ್ಷಿತ್ ಮಹಾರಾಜ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತಂದರೆ ಏನು ಕ್ರಮ ಅಂತ ಕೇಳಿದೆ ಅಲ್ವಾ? ರಥಾಂಗ ಪಾಣಿ ಆಗಿದ್ದಾನೆ ಪರಮಾತ್ಮ. ಚಕ್ರಪಾಣಿ ಅಂತ ಚಿಂತನೆ ಮಾಡು. ಶಂಖ ಚಕ್ರ ಗದಾ ಪದ್ಮಾದಿಗಳನ್ನು ದೇವರು ಧಾರಣೆ ಮಾಡಿದ್ದಾನೆ. ಪಿಶಂಗ ವಸನಂ, ಎಷ್ಟು ಸೂಕ್ಷ್ಮಾಂಶವನ್ನು ಶುಕಾಚಾರ್ಯ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಹಳದಿ ವಸ್ತ್ರ ಹುಟ್ಟಿದ್ದಾನೆ, ಅದೇ ಪೀತಾಂಬರಧಾರಿ.
ಎಲ್ಲಿಂದ ಬಂತು ಈ ಶಬ್ದ ನಮಗೆ? ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೇವರು ಪೀತಾಂಬರ ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಿದ್ದಾನೆ? ಎಲ್ಲಿದ್ದಾನೆ? ಎಲ್ಲೋ ಇದ್ದಾನೆ ಅಂತ ಹುಡುಕೋದಲ್ಲ, ನಮ್ಮ ಒಳಗೆ ಇದ್ದಾನೆ. ಇದನ್ನೇ ಭಾಗವತ ತಿಳಿಸಿದ್ದು. ದೇವರನ್ನು ಅರಸಿ ಹುಡುಕೋದಲ್ಲ, ನಮ್ಮ ಒಳಗೆ ಇದ್ದಾನೆ ಅಂತ ನಾವು ಧ್ಯಾನ ಮಾಡೋದೇ ದೇವರ ಧ್ಯಾನದ ಪ್ರಕ್ರಿಯೆ. ಏತದ್ ಅಂಶವನ್ನು ಅಲ್ಲಿ ಶುಕಾಚಾರ್ಯ ಪರೀಕ್ಷಿತ್ ಮಹಾರಾಜರಿಗೆ ತಾವು ಉಪದೇಶ ಮಾಡ್ತಾ, ರಾಜನ್, ಹೀಗೆ ಯಾರು ದೇವರನ್ನು ಧ್ಯಾನ ಮಾಡ್ತಾ ಇರ್ತಾರೋ ಅಂಥವರಿಗೆ ಪ್ರಾಣೋತ್ಕ್ರಮಣ ಹೇಗೆ ಆಗುತ್ತೆ